ಯುಟಿ ಖಾದರ್ ನೋಡೋದಕ್ಕಷ್ಟೇ ಸೌಜನ್ಯ, ಅವರು ಗೋಸುಂಬಿತನ, ಆ ಗೋಸುಂಬಿತನ, ಆ ಧರ್ಮಾಂಧತೆ ಅವ್ರು ಎಲ್ಲೆಲ್ಲಿ ಪ್ರದರ್ಶಿಸಬೇಕು ಅಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಅಪ್ಲೈ ಆಗಂಗೆ ನೀವು ಲಾ ತಂದರೆ ಹಾಗಾದ್ರೆ ಮುಸಲ್ಮಾನ್ ಮೌಲ್ವಿಗಳು ಮಾತಾಡ್ತಾರಲ್ಲ, ವಿದೇಶಗಳಿಂದ ಮೌಲ್ವಿಗಳನ್ನ ಕರೆಸಿ ಇವರು ಸಮಾವೇಶಗಳನ್ನ ಮಾಡಿ ಅದರಲ್ಲಿ ಮಾತಾಡ್ತಾರಲ್ಲ, ಅದು ದ್ವೇಷ ಭಾಷಣ ಆಗೋದಿಲ್ವಾ? ಮದ್ರಾಸದಲ್ಲಿ ಮೌಲ್ವಿಗಳು ಏನು ಹೇಳ್ಕೊಡ್ತಾರೆ? ಅವರು ಒಂದು ಧರ್ಮದ ವಿರುದ್ಧನೇ ಮಾತಾಡ್ಸೋದು, ಧರ್ಮದ ವಿರುದ್ಧ ಎತ್ಕಟ್ಟದೇ ಅಲ್ಲಿ ಹೇಳ್ಕೊಡೋದು. ಮದ್ರಾಸಗಳಲ್ಲಿ ಬೇರೆ ಏನು ಹೇಳ್ಕೊಡ್ತಾರೆ? ಯಾಕೆ ಅವರು ಕಾಫಿರರು ಅಂತೇಳಿ ಮುಸಲ್ಮಾನರನ್ನು ಬಿಟ್ಟು ಉಳಿದವ್ರನ್ನ ವಿರೋಧವಾಗಿ ಕಾಣ್ತಾರೆ? ಯಾಕೆ ಅಂದರೆ ಅವರಿಗೆ ಮದ್ರಾಸಗಳಲ್ಲಿ ಇದನ್ನೇ ಹೇಳ್ಕೊಡೋದು, ಮುಸಲ್ಮಾನರನ್ನು ಬಿಟ್ಟು ಉಳಿದವರು ಎಲ್ಲರೂ ಕಾಫಿರರು ಅಂತ. ಇದು ದ್ವೇಷ ಭಾಷಣ ಆಗಲ್ವ ಇವ್ರಿಗೆ? ಹಾಗಾದರೆ ಮದ್ರಾಸಗಳಲ್ಲಿ ಮೌಲ್ವಿಗಳನ್ನು ನೀವು ಅರೆಸ್ಟ್ ಮಾಡ್ತೀರಾ? ಹೇಳಿ, ಯಾವುದು ದ್ವೇಷ ಭಾಷಣ? ಒಂದು ಧರ್ಮದ ಪರವಾಗಿ ಮಾತಾಡೋದು ದ್ವೇಷ ಭಾಷಣ, ಒಂದು ಧರ್ಮನ ಎತ್ತಿಡಿಯೋದು ನಿಮಗೆ ದ್ವೇಷ ಭಾಷಣ ಅನ್ನೋದಾದರೆ, ನೀವು ಹಾಗಾದರೆ ಮುಸಲ್ಮಾನ್ ಧರ್ಮದಲ್ಲಿ ಮೌಲ್ವಿಗಳು ಮಾತಾಡ್ತಾರಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಮಾಡ್ತೀರಾ? ನಾವು ನೋಡ್ತೀವಿ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.